ನಮ್ಮ ಒಳ್ಳೆಯ ದೇವರೇ, ಅಪ್ಪ ನಿನ್ನ ನಾಮಕ್ಕೆ ಸ್ತೋತ್ರ ಕರ್ತನೆ. ಕಳೆದ ದಿನಮಾನಗಳಲ್ಲಿ ನಮ್ಮನ್ನು ಕಾಯ್ದು ಕಾಪಾಡಿ ರಾತ್ರಿ ವೇಳೆಯಲ್ಲಿ ಸುಖಕರ ನಿದ್ದೆಯನ್ನು ಕೊಟ್ಟು ಬೆಳಗಿನ ಜಾವದಲ್ಲಿ ಕರ್ತನೆ ನಿನ್ನ ವಾಕ್ಯಗಳನ್ನು ನಾವು ಧ್ಯಾನ ಮಾಡುವಂತೆ ಕೊಟ್ಟಂತ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುವಂತವರಾಗಿದ್ದೇವೆ. ಈ ಬೆಳಗಿನ ಜಾವದಲ್ಲಿ ನಮ್ಮೊಟ್ಟಿಗೆ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ಕೃಪೆ ಕೊಡು. ನೀನೇ ನಮ್ಮೊಟ್ಟಿಗೆ ನಡೆಸ್ತಾ ಬರಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ದೇವ ಜನರೇ, ಈ ಒಂದು ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಂತ ಒಳ್ಳೆ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಇವತ್ತಿನ ಒಂದು ಇಲ್ಲಿಯ ಒಂದು ಮುಖ್ಯ ಉದ್ದೇಶ ಏನಂತಂದ್ರೆ, ನಿಮ್ಮ ಪೂರ್ಣ ಹೃದಯದಿಂದ ಕರ್ತನನ್ನು ಪ್ರೀತಿಸಿರಿ ಎಂಬುದಾಗಿ. ಇದಕ್ಕೆ ಮೂಲ ವಾಕ್ಯವು ನಾವು ನೋಡ್ತಾ ಇದ್ದೀವಿ, ಧರ್ಮೋಪದೇಶಕಾಂಡ 6ನೇ ಅಧ್ಯಾಯ 1-9 ವಚನಗಳು. ಪ್ರಾಮುಖ್ಯವಾಗಿ ಇವತ್ತಿನ ಧ್ಯಾನಕ್ಕಾಗಿ ಧರ್ಮೋಪದೇಶಕಾಂಡ 6ನೇ ಅಧ್ಯಾಯ 7ನೇ ವಚನ. ಅದರಲ್ಲಿ ಮಕ್ಕಳ ಸತ್ಯವೇದ ಭಾಗವು ಯಾಕೋಬ ಯೋನಾತನಿಗೆ ಮಾಡಿದ ವಂಚನೆ, ಆದಿಕಾಂಡ 27ನೇ ಅಧ್ಯಾಯ. 1 ವರ್ಷಕ್ಕೆ ಸತ್ಯವೇದ ಅಧ್ಯಯನ ಭಾಗ ಯಾಜಕ ಕಾಂಡ 8ನೇ ಅಧ್ಯಾಯ 1-10 ವಚನಗಳು ಮತ್ತು 20ನೇ ಅಧ್ಯಾಯ 20ನೇ ವಚನ, 10ನೇ ಅಧ್ಯಾಯ 20ನೇ ವಚನ. ಬಾಯ್ಪಟ ವಚನ ಧರ್ಮೋಪದೇಶ ಕಂಡ 6ನೇ ಅಧ್ಯಾಯ 7ನೇ ವಚನ ಎಂಬುದಾಗಿ. ಇಲ್ಲಿ ನಾವು ನೋಡ್ತಾ ಇದೀವಿ ಏನಂತಂದ್ರೆ, ನಿಮ್ಮ ಪೂರ್ಣ ಹೃದಯದಿಂದ ಕರ್ತನನ್ನು ಪ್ರೀತಿಸ್ರಿ ಎಂಬುದಾಗಿ. ಬಾಯ್ಪಟ ವಚನ, ಇವುಗಳನ್ನು ನಿಮ್ಮ ಮಕ್ಕಳಿಗೂ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗಿರುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಎಚ್ಚರಿಸುವಂತದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮ ಪೂರ್ಣ ಹೃದಯದಿಂದ ದೇವರನ್ನು ಪ್ರೀತಿಸ್ರಿ ಎಂಬುದಾಗಿ, ಅಂದ್ರೆ ಆತನನ್ನು ಪ್ರೀತಿಸಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಇವತ್ತು ಪ್ರಪಂಚದಲ್ಲಿ ಹುಟ್ಟಿದಂತ ಪ್ರತಿ ಮಾನವನು ಕೂಡ ದೇವರನ್ನು ಪ್ರೀತಿಸಬೇಕೆಂಬುದಾಗಿ ಬೈಬಲ್ ಹೇಳ್ತಾ ಇದೆ. ಯಾಕೆಂತಂದ್ರೆ ಲೋಕದಲ್ಲಿ 2 ವಿಧವಾದಂತ ಪ್ರೀತಿ ಉಂಟು. ಒಂದು ಶಾರೀರಿಕವಾಗಿಯೂ, ಎರಡನೆಯದು ಆತ್ಮಿಕವಾಗಿ. ಇಲ್ಲಿ ನಮಗಿರುವಂಥದ್ದು ಆತ್ಮಿಕವಾಗಿರುವಂತ ಪ್ರೀತಿ. ಆ ಪ್ರೀತಿ ಬಹಳ ಅಮೂಲ್ಯವಾದಂತ ಪ್ರೀತಿ ಎಂಬುದಾಗಿ ಬೈಬಲ್ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ಪ್ರತಿ ವ್ಯಕ್ತಿ ಕೂಡ ದೇವರನ್ನು ಪ್ರೀತಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದಕ್ಕೆ ನಾವು ನೋಡ್ತೀವಿ, ಕೀರ್ತನೆ ಭಾಗದಲ್ಲಿ 31ನೇ ಕೀರ್ತನೆ ಭಾಗದಲ್ಲಿ ನಾವು ನೋಡ್ತೀವಿ, 31ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡ್ತೀವಿ. ಕೀರ್ತನೆ 31:23ನೇ ವಚನ, ಭಕ್ತರೇ ನೀವೆಲ್ಲರೂ ಯೆಹೋವನನ್ನು ಪ್ರೀತಿಸಿರಿ, ಆತನು ನಂಬಿಗಸ್ತರನ್ನು ಕಾಪಾಡುತ್ತಾನೆ, ಅಹಂಕಾರಿಗಳಿಗೆ ಚೆನ್ನಾಗಿ ಮುಯ್ಯು ತೀರಿಸುತ್ತಾನೆ. ಅಂದ್ರೆ ಭಕ್ತನಾಗಿರುವಂತ ಪ್ರತಿಯೊಬ್ಬೊಬ್ಬ ವ್ಯಕ್ತಿ ಕೂಡ ದೇವರನ್ನು ಪ್ರೀತಿಸಬೇಕೆಂಬುದಾಗಿ ದೇವರ ವಾಕ್ಯ ನಮ್ಗೆ ಹೇಳುತ್ತೆ. ಪ್ರೀತಿಯುಳ್ಳ ದೇವ ಜನರೇ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಕೂಡ ಕೆಲವು ಮಾತುಗಳು ನಾವು ನೋಡ್ತೀವಿ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಒಂದು ಮಾತು ಸ್ಪಷ್ಟವಾಗಿ ನಮ್ಗೆ ದೇವರು ಹೇಳ್ತಾ ಇದ್ದಾರೆ. ಏನಂತಂದ್ರೆ, ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 37ನೇ ವಚನದಿಂದ 42 ವಚನವರೆಗೆ ನೋಡೋದಾದ್ರೆ, ಇಲ್ಲಿ ನನ್ನ ಮೇಲೆ ನೀವೆಷ್ಟು ಮಮತೆಯನ್ನಿಟ್ಟಿದ್ರಿ ಎಂಬುದಾಗಿ ಯೇಸು ಸ್ವಾಮಿ ಅವರು ಕೇಳ್ತಾ ಇದ್ದಾರೆ. ಅಂದ್ರೆ ನನ್ನ ಮೇಲೆ ಎಷ್ಟು ಪ್ರೀತಿಯನ್ನಿಟ್ಟಿದ್ರಿ ನೀವು. ಇವತ್ತು ಮನುಷ್ಯನಿಗಿರುವಂತ ಪ್ರೀತಿ ಏನಂತಂದ್ರೆ, ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಪ್ರಪಂಚ, ಈ ಉದ್ಯೋಗ, ಇಲ್ಲ ನಮ್ಮ ಕೆಲಸ, ಇಲ್ಲ ಬಿಸ್ನೆಸ್, ಇಲ್ಲ ಲೋಕ, ಎಲ್ಲದರಲ್ಲಿ ನಮಗೆ ಜಾಸ್ತಿ ಪ್ರೀತಿ ಇರ್ತದೆ. ಆದ್ರೆ ಯೇಸು ಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಯಾರ ಮೇಲೆ ಜಾಸ್ತಿ ನೀವು ಪ್ರೀತಿ ಇಟ್ಟಿದ್ರಿ ಎಂಬುದಾಗಿ. ಇಲ್ಲಿ ನಾವು ನೋಡ್ತೀವಿ 42ನೇ ವಚನದವರೆಗೆ ನೋಡಿದ್ರೆ, ಪ್ರೀತಿಯುಳ್ಳ ದೇವ ಜನರೇ, ನನ್ನನ್ನು ಪ್ರೀತಿ ಮಾಡುವವನು ನನ್ನ ಸಿಲುಬೆಯನ್ನು ಪ್ರತಿ ದಿನ ಹೊರಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾನು ಪ್ರೀತಿ ಮಾಡ್ತಾ ಇದ್ದೀನಿ, ನಾನು ದೇವರಿಗೆ ಪ್ರೀತಿ ಮಾಡ್ತಾ ಇದ್ದೀನಿ, ಯೇಸು ಸ್ವಾಮಿಗೆ ಪ್ರೀತಿ ಮಾಡ್ತಾ ಇದ್ದೀನಿ, ನಾನು ಬೈಬಲ್ ಪ್ರೀತಿ ಮಾಡ್ತೀನಿ, ವಾಕ್ಯ ಪ್ರೀತಿ ಮಾಡ್ತೀನಿ, ಎಲ್ಲ ಬಾಯಿ ಮಾತುಗಳೆಲ್ಲ ಹೇಳ್ತಾ ಇರ್ತಾರೆ. ಪ್ರತಿದಿನ ಸಿಲುಬೆಯನ್ನು ಹೊತ್ತುಕೊಂಡು ಹೋಗುವವನೇ ನಿಜವಾದಂತ ಪ್ರೀತಿ ಮಾಡ್ತಾನೆ ಎಂಬುದಾಗಿ. ಆ ಸಿಲುಬೆ ಏನು, ಕೊರಳಲ್ಲಿ ಹಾಕೊಳ್ಳೋದಲ್ಲ, ಆದ್ರೆ ನಿಜ ಜೀವಿತದಲ್ಲಿ ಸಿಲುಬೆಯನ್ನು ಹೊರಬೇಕು. ಅದಕ್ಕೆ ದೇವರು ಹೇಳ್ತಾನೆ ಇಲ್ಲಿ 37ನೇ ವಚನದಲ್ಲಿ,
ನೀವು ತಂದೆಯನ್ನಾಗಲಿ ತಾಯನ್ನಾಗಲಿ ನೀವು ಹೆಚ್ಚಾಗಿ ಮಮತೆ ಇಡುವನು ಯೋಗ್ಯನಲ್ಲ ಎಂಬುದಾಗಿ. ಅದಕ್ಕೆ 38ನೇ ವಚನ, ಯಾವನಾದರೂ ನನ್ನ ಸಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದು ಹೊರತು ನನಗೆ ಯೋಗ್ಯನಲ್ಲ. ಅಂದ್ರೆ ಸಿಲುಬೆಯನ್ನು ಹೊತ್ತುಕೊಂಡು ಯೇಸು ಸ್ವಾಮಿಯನ್ನು ನಾವು ಹಿಂಬಾಲಿಸಬೇಕು. ಪರಮ ತಂದೆಯಾದಂತ ದೇವರು ಯೇಸು ಸ್ವಾಮಿಯವರಿಗೆ ಈ ಲೋಕಕ್ಕೆ ಕಳಿಸಿಕೊಟ್ಟಂತ ಸಂದರ್ಭದಲ್ಲಿ ಅವ್ರು ಏನ್ ಮಾಡಿದಾರೆ ಅಂದ್ರೆ, ಇಡೀ ಪ್ರತಿ ಒಬ್ಬೊಬ್ಬರ ಮಾನವರ ಪಾಪವನ್ನು ಸಿಲುವೆ ಮೇಲೆ ಅದನ್ನು ಹೊತ್ತುಕೊಂಡು ಹೋಗ್ತಾ ಇದೆ. ಅಂದ್ರೆ ಇವತ್ತು ನಾವು ಕೂಡ ಯೇಸು ಸ್ವಾಮಿಯನ್ನು ಪ್ರೀತಿ ಮಾಡ್ತಾ ಇದೀವಿ, ದೇವರನ್ನು ಪ್ರೀತಿ ಮಾಡ್ತಾ ಇದ್ದೀವಿ ಅಂದ್ರೆ ಪ್ರತಿನಿತ್ಯ ಸಿಲುವೆಯನ್ನು ಹೊರಬೇಕಂದ್ರೆ ಇವತ್ತು ಅನೇಕ ಸಮಸ್ಯೆಗಳು, ಸೇವೆಗಳಲ್ಲಿ, ಕುಟುಂಬಗಳಲ್ಲಿ, ಬಾಧೆಗಳಲ್ಲಿ ಆ ದೇವರನ್ನು ನಾವು ಪ್ರೀತಿಸ್ತಾ ಇರ್ಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಅದಕ್ಕೆ ಪ್ರೀತಿಯ ದೇವ ಜನರೇ, ದೇವರ ವಾಕ್ಯದಲ್ಲಿ ನಾವು ಅನೇಕ ವಿಷಯಗಳನ್ನು ಕೂಡ ನಾವು ನೋಡ್ತೀವಿ. ಏನಂತಂದ್ರೆ ಯೋಹಾನನ ಬರೆದ ಸುವಾರ್ತೆಯಲ್ಲಿ 14ನೇ ಅಧ್ಯಾಯ 15ನೇ ವಚನ ನೋಡ್ತೀವಿ. ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನ ನಾವು ನೋಡ್ತೀವಿ. ಏನಂತಂದ್ರೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ನೀವು ನನ್ನನ್ನು ಪ್ರೀತಿಸುವುದಾದರೆ, ದೇವರನ್ನು ಪ್ರೀತಿಸುವುದಂದ್ರೆ ಪ್ರತಿ ಭಾನುವಾರ ಆರಾಧನೆಗೆ ಹೋಗುವುದು, ಕಾಣಿಕೆಗಳು ಕೊಡುವುದು, ಸೇವಕರಿಗೆ ಸಹಾಯ ಕಾರ್ಯ, ಅದು 2ನೇ ಭಾಗ. ಅದು ನಾವು ಪ್ರೀತಿ ಮಾಡುವುದು ದೇವರ ಆಜ್ಞೆಗಳನ್ನು ಅನುಸರಿಸಬೇಕೆಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ಅದೇ ಅಧ್ಯಾಯ ನಾವು ನೋಡ್ತೀವಿ ಅಂತಂದ್ರೆ, ಅದೇ ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 21ನೇ ವಚನ 22ನೇ ವಚನ ನಾವು ನೋಡ್ತೀವಿ. ಅಂತಂದ್ರೆ, ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಗೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು, ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು ಎಂಬುದಾಗಿ. ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವನು ಎಂದು ಹೇಳು. ಯೇಸು ಸ್ವಾಮಿಯನ್ನು ಯಾರು ಪ್ರೀತಿ ಮಾಡ್ತಾರೋ ದೇವರಿಗೆ ಕೂಡ ಪ್ರಿಯನಾಗ್ತಾನೆ, ತಂದೆಯಾದ ದೇವರಿಗೆ. ಇವತ್ತು ನಾವು ಪ್ರೀತಿ ಮಾಡ್ತಾ ಇದ್ದೀವಿ, ಪ್ರೀತಿ ಇವತ್ತು ಸೇವಕರು ಕೂಡ ಪ್ರೀತಿ ಮಾಡ್ತಾ ಇಲ್ಲ. ಇವತ್ತು ನಿಜವಾಗ್ಲೂ ಕೂಡ ಬೈಬಲ್ ಇಟ್ಕೊಂಡು ಅನೇಕ ಜನರು ಹೇಳ್ತಾ ಇರ್ತಾರೆ, ನಾವು ಪ್ರೀತಿ ಮಾಡ್ತೀವಿ. ಯಾರು ಇಲ್ಲ. ಇವತ್ತು ಆಕ್ಚುಲಿ ನಾವು ಅರ್ಥ ಮಾಡ್ಕೋಬೇಕು, ದೇವರ ಸೇವಕರಾಗಿರುವಂತ ನಾವು, ಸಭೆ ಹಿರಿಯರಾಗಿರ್ತ ನಾವು, ಮತ್ತು ದೇವರ ವಾಕ್ಯವನ್ನು ಹಂಚುವಂತ ನಾವೆಲ್ಲರೂ ಕೂಡ ಪ್ರತಿಯೊಬ್ಬೊಬ್ಬರು ಪ್ರೀತಿ ಮಾಡ್ಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಅದಕ್ಕೆ ಪ್ರೀತಿಯುಳ್ಳ ದೇವ ಜನರೇ, ಇಲ್ಲಿ ನಾವು ನೋಡ್ತೀವಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಕೂಡ 22ನೇ ಅಧ್ಯಾಯದಲ್ಲಿ ಕೂಡ ಒಂದು ಮಾತಿದೆ. ಏನಂತಂದ್ರೆ, ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ ನಾವು ನೋಡ್ತೀವಿ 35ನೇ ವಚನದಿಂದ ಒಂದು ಮಾತಿದೆ. ಏನಂತಂದ್ರೆ 35ನೇ ವಚನದಿಂದ 40 ವಚನದವರೆಗೆ ನಾವು ನೋಡ್ತೀವಿ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯದಲ್ಲಿ ಒಂದು ಅದ್ಭುತವಾದಂತ ಮಾತಿದೆ. ಏನಂತಂದ್ರೆ, ಇಡೀ ದೇವರು ಒಂದು ಸಂಪೂರ್ಣವಾದ ಆಜ್ಞೆ ಕೊಟ್ಟಿದ್ದಾರೆ. ಏನೆಂಬುದಾಗಿ ನಾವು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 35ನೇ ವಚನ. ಅಲ್ಲಿ ಸದ್ದುಕಾಯರು, ಪರಿಸೇಯರು ಬಂದು ಯೇಸು ಸ್ವಾಮಿಯವರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಶ್ನೆ ಮಾಡುವಂತದಲ್ಲಿ ಅಲ್ಲಿ ಒಂದು ಮಾತು ಹೇಳ್ತಾರೆ. ಏನಂತಂದ್ರೆ, ಯೇಸು ಸ್ವಾಮಿಯವರನ್ನು ಪರೀಕ್ಷೆ ಮಾಡುವುದಕ್ಕೆ ಒಂದು ಮಾತು ಕೇಳ್ತಾರೆ. ಏನಂತಂದ್ರೆ 36ನೇ ವಚನ, ಗುರುವೇ, ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಪ್ರಾಮುಖ್ಯವಾದದ್ದು ಎಂದು ಆತನನ್ನು ಕೇಳಿದಕ್ಕೆ ಆತನು, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕೆಂಬುದಾಗಿ ಆಜ್ಞೆ ಮುಖ್ಯವಾದದ್ದು, ಮೊದಲನೇದು ಎಂಬುದಾಗಿ. ಇದು ನಮ್ಗೆ ಹಳೆ ಒಡಂಬಡಿಕೆಯಲ್ಲಿ 10 ಆಜ್ಞೆಗಳು ಕೊಟ್ಟಿದ್ದಾರೆ. ಈ ಹೊಸ ಒಡಂಬಡಿಕೆಯಲ್ಲಿ ಅದೆಲ್ಲವೂ ಕೂಡಿ ಒಂದೇ ಒಂದು ಆಜ್ಞೆ ಕೊಟ್ಟಿದ್ದಾರೆ. ಅದೇ ನಿನ್ನ ದೇವರಾದ ಕರ್ತನನ್ನು ಪ್ರೀತಿಸಬೇಕೆಂಬುದಾಗಿ 1ನೇ ಆಜ್ಞೆ. ಈಗ ಮತ್ತು 2ನೇ ಆಜ್ಞೆಯನ್ನು ಕೊಟ್ಟಿದ್ದಾರೆ. ಏನಂತಂದ್ರೆ, ಪ್ರೀತಿಯುಳ್ಳ ದೇವ ಜನರೇ, ನಿನ್ನಂತೆ ನಿನ್ನ ನೆರೆಯವರನ್ನು 39ನೇ ವಚನದಲ್ಲಿ ನೋಡ್ತೀವಿ. ಇದಕ್ಕೆ ಸಮಾನವಾದ 2ನೇ ಆಜ್ಞೆ ಒಂದು ಉಂಟು. ಅದು ಯಾವುದೆಂದರೆ, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕು ಎಂಬುದೇ. ಈ 2 ಆಜ್ಞೆಗಳು ಎಲ್ಲಾ ಧರ್ಮಶಾಸ್ತ್ರಕ್ಕೂ ಪ್ರವಾದನೆ ಗ್ರಂಥಕ್ಕೂ ಆಧಾರವಾಗಿದೆ ಎಂಬುದಾಗಿ ಹೇಳಿದನು. ಇವತ್ತಿಡೀ ಅಧಿಕರಣದಿಂದ ಪ್ರಕಟಣವರೆಗೆ ಒಂದೇ ಒಂದು 2 ಆಜ್ಞೆಗಳು. ಒಂದು, ನಿನ್ನ ಪರಮ ತಂದೆಯಾದ ದೇವರನ್ನು ಪ್ರೀತಿಸಬೇಕು. 2ನೇದಾಗಿ ನಿನ್ನ ನೆರೆಯವರಂತೆ ನೀನು ಪ್ರೀತಿಸಬೇಕೆಂಬುದಾಗಿ ದೇವರ ವಾಕ್ಯ. ಇವತ್ತಿನ ದಿವಸ ನಾವು ನೋಡ್ತೀವಿ ಪ್ರೀತಿಯುಳ್ಳ ದೇವ ಜನರು, ಇವತ್ತು ನಾವು ಪ್ರೀತಿ ಎಂಬುದಾಗಿ ನಾವು ನೋಡಿದ್ರೆ ಅಲ್ಲಿ 1ನೇ ಯೋಹಾನ ಪುಸ್ತಕದಲ್ಲಿ 4ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡ್ತೀವಿ. ಪ್ರೀತಿ ವಿಷಯದಲ್ಲಿ ಕೂಡ ದೇವರು ಪ್ರೀತಿ ಸ್ವರೂಪನಾಗಿದ್ದಾರೆ. ದೇವರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಆ ಪ್ರೀತಿ ಮುಖಾಂತರವಾಗಿ ನಾವು ಕೂಡ ಪ್ರೀತಿಯನ್ನು ಹೊಂದಿಕೊಂಡಿದ್ದ. ಅದಕ್ಕೆ 1ನೇ ಯೋಹಾನನ
ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 8ನೇ ವಚನದಲ್ಲಿ ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ಇವತ್ತು ಪ್ರೀತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅವರಲ್ಲಿ ಪ್ರೀತಿ ಇಲ್ಲ ಅಂತಂದ್ರೆ ದೇವರನ್ನು ತಿಳಿದವನಲ್ಲ ಎಂಬುದಾಗಿ. ನಾವು ಪ್ರೀತಿ ಇದ್ದೀವಿ ಅಂತಂದ್ರೆ ಆ ದೇವರನ್ನು ತಿಳಿದಂತ ವ್ಯಕ್ತಿ ಎಂಬುದಾಗಿ. ಅದಕ್ಕೆ ಯಾಕೆಂದರೆ ದೇವರು ಪ್ರೀತಿ ಸ್ವರೂಪನು. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕೆ ಲೋಕಕ್ಕೆ ಕಳಿಸಿಕೊಟ್ಟದರಲ್ಲಿ ದೇವರ ಪ್ರೀತಿ ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ ಅಂತಂದ್ರೆ ಪರಮ ತಂದೆಯಾದ ದೇವರು ಪ್ರೀತಿ ಸ್ವರೂಪನು. ಆ ಪ್ರೀತಿ ನಮ್ಮಲ್ಲಿ ಕಂಡುಕೊಳ್ಳೋಕೆ, ಆ ತಿಳಿದು ಬರುವುದಕ್ಕೆ ತನಗಿರುವಂತ ಒಬ್ಬ ಮಗನನ್ನು ಯೇಸು ಸ್ವಾಮಿಯವನು ನಮಗೆ ಕಳಿಸಿಕೊಟ್ಟದರಲ್ಲಿ ಆ ಪ್ರೀತಿ ನಮಗೆ ತೋರಿಸ್ತಾರೆ. ಅದಕ್ಕೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಕಳಿಸಿಕೊಟ್ಟನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಅದಕ್ಕೆ ಇವತ್ತಿನ ದಿವಸ ಪ್ರೀತಿಯುಳ್ಳ ದೇವ ಜನರೇ, ನಾವು ನೋಡ್ತೀವಿ ಇಲ್ಲಿ ಅದೇ ಯೋಹಾನನ 1ನೇ ಯೋಹಾನನ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡ್ತೀವಿ ಏನಂತಂದ್ರೆ 19ನೇ ವಚನ, ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ರಿಂದ ನಾವು ಪ್ರೀತಿಸುತ್ತೇವೆ. ಒಬ್ಬನು ತಾನು ದೇವರನ್ನು ಪ್ರೀತಿಸಿದನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನು. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸಿದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆ ನಾವು ಆತನಿಂದ ಹೊಂದಿದ್ದೇವೆ. ಇವತ್ತು ನಾವು ಪ್ರೀತಿ ಮಾಡ್ತಾ ಇದ್ದೀವಿ, ದೇವರನ್ನು ಪ್ರೀತಿ ಮಾಡ್ತಾ, ನಿನ್ನ ನೆರೆಯವರನ್ನೇ ಪ್ರೀತಿ ಮಾಡ್ತಾ ಇಲ್ಲ. ನಿನ್ನ ನೆರೆಯವರನ್ನೇ ನಾವು ಒಂದು ಜಾಲಿಯಿಂದ, ಒಂದು ಪ್ರೀತಿಯಿಂದ, ಕಷ್ಟ ಸುಖ ಬಾಧೆಗಳಲ್ಲಿ ನಾವು ಪಾಲ್ಗೊಳ್ತಾ ಇಲ್ಲ ಇವತ್ತು. ಅದಕ್ಕೆ ದೇವರು ಆಯ್ತು, ನಿನ್ನ ನೆರೆಯವನ್ನು ನಿನ್ನಂತೆ ಪ್ರೀತಿಸಿದ್ರೆ ದೇವರನ್ನ ನಾವು ಯಾವ ಪ್ರೀತಿ ಮಾಡ್ತೀವಿ ಎಂಬುದಾಗಿ. ದೇವ ಜನರೇ, ತಂದೆಯಾದ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟು ನಮಗೆ ಪ್ರೀತಿ ತೋರಿಸಿದ್ರು. ಆದ್ರೆ ಯೇಸು ಸ್ವಾಮಿಯವರು ಕೂಡ ನಮ್ಮ ಮೇಲೆ ಒಂದು ಪ್ರೀತಿ ಇಟ್ಟಿದ್ದಾರೆ. ಆ ಪ್ರೀತಿ ಏನಂತಂದ್ರೆ ಈ ಲೋಕಕ್ಕೆ ಬಂದು ನಮಗೋಸ್ಕರ ಈ ಲೋಕಕ್ಕೆ ಬಂದು ತನ್ನ ಪ್ರಾಣವನ್ನು ಕೊಡುವುದರಲ್ಲಿ ಏನ್ ಮಾಡಿದ್ರು ಅವರು, ನಮಗೆ ಪ್ರೀತಿ ಕೊಡುವುದರಲ್ಲಿ, ಪ್ರೀತಿ ತೋರಿಸುವುದರಲ್ಲಿ ಕೂಡ ಅವರು ಕೂಡ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡಿದ್ರು. ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನಾವು ನೋಡ್ತೀವಿ ಏನಂತಂದ್ರೆ ಪ್ರೀತಿ ಎಂಬುದಾಗಿ ನೋಡಿದ್ರೆ ಅಲ್ಲೇ 1ನೇ ಯೋಹಾನ 5ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡ್ತೀವಿ ಏನಂತಂದ್ರೆ ಈ ಪ್ರೀತಿ ಏನಂತಂದ್ರೆ ದೇವರನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಅನುಸರಿಸುವುದರಿಂದಲೇ ತಿಳಿದುಕೊಳ್ಳುತ್ತೇವೆ ಎಂಬುದಾಗಿ. ಅದಕ್ಕೆ ದೇವರ ಮೇಲನ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ ಎಂಬುದಾಗಿ. ಆತನ ಆಜ್ಞೆಗಳು ಭಾರವಾದವುಗಳಲ್ಲ ಎಂಬುದಾಗಿ. ದೇವರನ್ನು ನಾವು ಪ್ರೀತಿ ಮಾಡ್ತೀವಿ ಅಂತಂದ್ರೆ ಒಂದೇ ಒಂದು, ದೇವರ ಆಜ್ಞೆಗಳನ್ನು ಅನುಸರಿಸುವುದೇ ಅವು ಭಾರವಾದವುಗಳಲ್ಲ ಎಂಬುದಾಗಿ. ಅದಕ್ಕೆ ಪ್ರೀತಿ ದೇವ ಜನರೇ, ಇವತ್ತು ದೇವರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ನಾವು ಕೂಡ ಇತರಿಗೆ ಪ್ರೀತಿ ಮಾಡಬೇಕು. ಯೇಸು ಸ್ವಾಮಿಯವರು ಕೂಡ ನಮ್ಮನ್ನು ಪ್ರೀತಿ ಮಾಡಿದ್ದಾರೆ. ಪ್ರಾಣ ಕೊಡುವಷ್ಟು ಪ್ರೀತಿ ನಮ್ಮ ಮೇಲೆ ಇಟ್ಟಿದ್ದಾರೆ. ಅದಕ್ಕೆ ದೇವರ ವಾಕ್ಯ, ನಿನ್ನ ಪೂರ್ಣ ಹೃದಯದಿಂದ ಕರ್ತನನ್ನು ಪ್ರೀತಿಸಬೇಕು. ಆ ಪೂರ್ಣ ಹೃದಯ ಏನಂತಂದ್ರೆ ನಾವು ಯಾವತ್ತು ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುತ್ತೇವೋ, ಮತ್ತು ಇತರಿಗೆ ನಿನ್ನಂತೆ ನೆರೆಯವರನ್ನ ಅಕ್ಕಪಕ್ಕವ್ರನ್ನ ಯಾವ ರೀತಿಯಲ್ಲಿ ಪ್ರೀತಿ ಮಾಡುತ್ತೇವೋ ಅದೇ ನಿಜವಾದ ಪ್ರೀತಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತೇವೆ. ಅದೇ ರೀತಿಯಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇಲ್ಲಿ ನಾವು ನೋಡ್ತೀವಿ ಏನಂತಂದ್ರೆ ವಿಶೇಷವಾಗಿ ಇದು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ರಿ ಎಂಬುದಾಗಿ. ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೇಕೆಂಬುದಾಗಿ. ಯಾಕೆ ಅಭ್ಯಾಸ ಮಾಡಿಸ್ಬೇಕು? ಇವತ್ತು ಪ್ರಪಂಚದಲ್ಲಿ ನಾವು ನೋಡ್ತೀವಿ ನೋಡ್ರಿ, ಯಾಕೆ ಅಭ್ಯಾಸ ಮಾಡಬೇಕೆಂಬುದಾಗಿ ನಾವು ನೋಡಿದ್ರೆ ಇಲ್ಲಿ ನಾವು ಒಂದು ಸಂದರ್ಭ ನಾವು ಬೈಬಲ್ ಅಲ್ಲಿ ನೋಡ್ತೀವಿ. ಅರಣ್ಯಕಾಂಡದಲ್ಲಿ ಯಾಕೆ ಮಕ್ಕಳಿಗೆ ಅದನ್ನು ನಾವು ಬೋಧನೆ ಮಾಡ್ಬೇಕೆಂಬುದಾಗಿ ನಾವು ನೋಡಿದರೆ ಅರಣ್ಯಕಾಂಡ 16ನೇ ಅಧ್ಯಾಯದಲ್ಲಿ ಇಲ್ಲಿ ಭಕ್ತರಾಗಿರುವಂತ ಸೇವಕರಾಗಿರುವಂತ ಯಾರಿಗಂತಂದ್ರೆ ಮೋಶೆ ಅಹರೋನನಿಗೆ ವಿರೋಧವಾಗಿ ಒಂದು ಕೆಲವು ಸಮೂಹವು ಅವರಿಗೆ ಎದುರಾದರು. ಯಾಕೆ ಎದುರಾದರು ಎಂಬುದಾಗಿ ನಾವು ನೋಡ್ತಾ ಇದ್ರೆ ಅರಣ್ಯಕಾಂಡ 16ನೇ ಅಧ್ಯಾಯ ಅಲ್ಲಿ ಕೋರಹನು, ದಾತನು, ಅಭಿರಾಮು ಮೋಶೆಗೆ ಅಹರೋನನಿಗೆ ತಿರುಗಿ ಬಿದ್ದು ನಾಶವಾದರು ಎಂಬುದಾಗಿ. ಯಾಕೆ ಇವರು ಎದುರಾಗ್ತಾರೆ ಅಂತಂದ್ರೆ ಅಲ್ಲಿ ದೇವರು ಮೋಶೆ ಅಹರೋನನಿಗೆ ಇಸ್ರಾಯೇಲ್ ಜನರನ್ನು ನಡೆಸಬೇಕೆಂಬುದಾಗಿ ಅವರಿಗೆ ಅಧಿಕಾರ ಕೊಟ್ಟರು. ಅಧಿಕಾರ ಮುಖಾಂತರವಾಗಿ ಅವರನ್ನು ಅರಣ್ಯದಲ್ಲಿ ನಡೆಸ್ತಾ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಅವರಿಗೆ ಒಂದು ಯಾವತ್ತೂ ಕೂಡ ಇವ್ರ ಮಾತಿಗೆ ನಾವು ವಿಧೇಯರಾಗಬೇಕಾ, ಇವ್ರು ಹೇಳಿದ ಮಾತಿಗೆ ನಾವು ನಡಿಬೇಕಾ ಎಂಬುದಾಗಿ ವಿರೋಧವಾಗಿ ಒಂದು ಸಮೂಹವು ಅವರಿಗೆ ಎದುರಾಗ್ತಾರೆ ಎಂಬುದಾಗಿ ನಾವು ನೋಡೋಣ. ಅರಣ್ಯಕಾಂಡ 16ನೇ ಅಧ್ಯಾಯ 1ನೇ ವಚನ, 2ನೇ ವಚನ, 3ನೇ ವಚನ. ಏನಾಯ್ತು ನೋಡ್ರಿ. ಲೇವಿಯ ಮರಿಮಗನು, ಕೆಹಾತನು ಮೊಮ್ಮಗನು, ಇಚಾರ ಮಗನ ಆದ ಕೋರಾಹು ಅವನಲ್ಲದೆ ರೂಬೇನು ಕುಲದವರಲ್ಲಿ ಎಲಿಯಾಬನ ಮಕ್ಕಳಾದ ದಾತನು, ಅಭಿರಾಮರು, ಪೆಲೆಹನನು ಮಗನಾದ ಓನನು ಮತ್ತು ಸಮೂಹದಲ್ಲಿ ಮುಖ್ಯಸ್ಥರಾಗಿ
ಕರ್ತರಾಗಿರುವ ಹೆಸರುಗೊಂಡವರಾಗಿ ಇದ್ದ 220 ಮಂದಿ ಇಸ್ರಾಯೇಲರಿಗೂ ಮೋಶೆಗೂ ವಿರೋಧವಾಗಿ ತಿರುಗಿ ಬಿದ್ದರು ಎಂಬುದಾಗಿ. ಇವರು ಒಟ್ಟಾಗಿ ಕೂಡಿಕೊಂಡು ಮೋಶೆ ಆರೋನ ಬಳಿಗೆ ಬಂದು ಅವರಿಗೆ, ನಿಮ್ಮಿಂದ ನಮಗೆ ಸಾಕಾಯಿತು, ನಮಗೆ ಬೇಡ. ಮೋಶೆ ಆರೋನ, ನೀವ್ ಹೇಳುವಂತ ಮಾತು ನಮ್ಗೆ ಬೇಡ, ನೀವ್ ಹೇಳುವಂತ ಆಜ್ಞೆಗಳು ನಮ್ಗೆ ಬೇಡ, ದೇವರೇ ಬೇಡ. ಯಾಕೆ ಈ ಸಮೂಹವು ಎದ್ದು ಬರ್ತಾ ಇದೆ ಅಂತಂದ್ರೆ, ಇವತ್ತಿನ ದಿವಸ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ರಿ ಎಂಬುದಾಗಿ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಮುಂದಿನ ನಮ್ಮ ಪೀಳಿಗೆಯಲ್ಲಿ ಮುಂದೆ ಬರ್ತಿರುವಂತ ನಮ್ಮ ಕುಟುಂಬಗಳಲ್ಲಿ ನಮ್ಮ ಮಕ್ಕಳಲ್ಲಿ ಆಗಲಿ ಕೂಡ ಮುಂದೆ ಬರ್ತಿರುವಂತ ದೈವ ಸೇವಕರಿಗೆ ದೇವರಿಗೆ ವಿರೋಧವಾಗಿ ಹೇಳಬಾರದು ಎಂಬುದಾಗಿ. ಅದಕ್ಕೆ ಪ್ರೀತಿಯುಳ್ಳ ದೇವಜನರೇ, ಈ ಕೊನೆಯ ಅದೇ ಅರಣ್ಯಕಾಂಡ 16ನೇ ಅಧ್ಯಾಯದಲ್ಲಿ 32ನೇ ವಚನದಲ್ಲಿ ನೋಡ್ತೀವಿ, ಅವ್ರು ಎಷ್ಟು ಹೇಳಿದ್ರು ಕೂಡ ಕೇಳಿಲ್ಲ, ವಿರೋಧವಾಗಿ ಅವ್ರು ನಿಂತರು, ದೇವರಿಗೆ ವಿರೋಧವಾಗಿ ನಿಂತರು. ಆದರೆ ದೇವರು ಅವ್ರಿಗೆ ಸರಿಯಾದಂತ ರೀತಿ ಅವ್ರಿಗೆ ಒಂದು ಎಚ್ಚರಿಕೆ ಕೊಟ್ರೆ ಏನಂತಂದ್ರೆ, ಇಸ್ರಾಯೇಲ್ ಜನರೇ, ಮೋಶೆ ಆರೋನ್ರೆ, ಅವ್ರ ಕಡೆಯಿಂದ ನೀವು ಬೇರೆ ಕಡೆ ಬನ್ನಿ, ನಾನು ಅವ್ರಿಗೆ ಸರಿಯಾದಂತ ರೀತಿಯಲ್ಲಿ ನಾನು ತೋರಿಸ್ತೀನಿ ಎಂಬುದಾಗಿ ಅಲ್ಲಿ 32ನೇ ವಚನದಲ್ಲಿ ನೋಡ್ತೀವಿ. ಅವ್ರು ಏನಾಗಿರಂತಂದ್ರೆ, ಸರ್ವ ಸಮೂಹವು ಅಲ್ಲಿ ಭೂಮಿ ಬಾಯರಿದು ಅವರನ್ನು ನುಂಗು ಬಿಟ್ಟಿತ್ತು ಎಂಬುದಾಗಿ ಕೂಡ ನೋಡ್ತೀವಿ. ಯಾಕಂತಂದ್ರೆ ನಮ್ಮ ಮಕ್ಕಳಿಗೆ ಕಳಿಸ್ಕೊಡ್ಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಏನಂತಂದ್ರೆ ಯಾವ ರೀತಿಯಲ್ಲಿ ಅದು ಕಳಿಸ್ಕೊಡ್ಬೇಕೆಂಬುದಾಗಿ ನೋಡುದಾದ್ರೆ, ಇಲ್ಲಿ ನಾವು ನೋಡ್ತೀವಿ ಕೀರ್ತನೆಗಳು ಭಾಗ 78ನೇ ಕೀರ್ತನೆ ಭಾಗ ನಾವು ನೋಡ್ತೀವಿ. ಏನಂತಂದ್ರೆ ಇಲ್ಲಿ ಕೂಡ ಆಸಾಫನ ಪದ್ಯದಲ್ಲಿ ಈ ಕೀರ್ತನೆ ಬರೆದಿರುವಂತದ್ದು ನೋಡ್ತೀವಿ. ಯಾಕೆ ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕಂತಂದ್ರೆ, ಈ ಕೋರಾಹು ಸಮೂಹದವರು ಮತ್ತು ಅವತ್ತು ಸೇವಕರಿಗೆ ಯಾವ ರೀತಿಯಲ್ಲಿ ಅವರು ಎದುರಾದ್ರು, ಇವತ್ತು ನಮ್ಮ ಮಕ್ಕಳು ಕೂಡ ಎದುರಾಗಬಹುದು ಮುಂದಿನ ಜೀವಿತಗಳಲ್ಲಿ ಕೂಡ. ಯಾಕಂತಂದ್ರೆ ಇವತ್ತಿರುವಂತ ಜೀವಿತ ನಾಳೆ ಹೇಗಿರ್ತದೋ ಗೊತ್ತಿಲ್ಲ, ಯಾವ ರೀತಿಯಲ್ಲಿ ಅವ್ರ ಮನುಷ್ಯಗಳು ಬದಲಾವಣೆ ಆಗ್ತಾ ಗೊತ್ತಿಲ್ಲ. ಇವತ್ತು ಪ್ರಪಂಚದಲ್ಲಿ ಲೋಕ ಪ್ರಪಂಚವನ್ನು ನೋಡಿ ಈ ಲೌಕಿಕವಾಗಿರುವಂತ ಜೀವಿತವನ್ನು ತಮ್ಮ ಬದಲಾವಣೆ ಮಾಡ್ಕೊಳ್ತಾ ಇರ್ತೀವಿ. ಇವತ್ತು ಅನೇಕ ಸೇವಕರು ಬಿದ್ದು ಹೋಗ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಇತ್ತು ನಮ್ಮ ಮಕ್ಕಳು ಬಿದ್ದು ಹೋಗುದೇನು ಬಹಳವಾಗಿ ನಾವು ಅರ್ಥ ಮಾಡುವ. ಅದಕ್ಕೆ ದೇವ್ರು ನಿಮ್ಮ ಮಕ್ಕಳಿಗೆ ಇದನ್ನ ಏನ್ ಮಾಡ್ಬೇಕಂತ, ನಿಮ್ಮ ಮಕ್ಕಳಿಗೆ ಇದನ್ನ ಅಭ್ಯಾಸ ಮಾಡಿಸ್ರಿ, ಇದು ನಿಮ್ಮ ಮಕ್ಕಳಿಗೆ ಇದನ್ನು ಅಭ್ಯಾಸ ಮಾಡಿಸ್ಬೇಕೆಂಬುದಾಗಿ. ಅಭ್ಯಾಸ ಅಂತಂದ್ರೆ ಸ್ಟಡಿ ಮಾಡ್ಬೇಕೆಂಬುದಾಗಿ. ಅದಕ್ಕೆ ಇಲ್ಲಿ ನಾವು ನೋಡ್ತೀವಿ ಆಸಾಫನ ಕೀರ್ತನೆಯಲ್ಲಿ 78ನೇ ಕೀರ್ತನೆಯಲ್ಲಿ ಏನು ಅವರಿಗೆ ಬೋಧನೆ ಮಾಡಬೇಕು, ಏನು ವಾಕ್ಯವನ್ನು ಅವ್ರಿಗೆ ಅನ್ಸಬೇಕೆಂಬುದಾಗಿ ನಾವು ನೋಡಿದಾದ್ರೆ, ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ನೋಡ್ರಿ 78ನೇ ಅಧ್ಯಾಯ ಕೀರ್ತನೆ ಭಾಗ 1ರಿಂದ ನಾನು ಕೆಲವು ವಚನಗಳನ್ನು ನಿಮಗೆ ಕ್ಲುಪ್ತವಾಗಿ ಓದ್ತೀನಿ. ಪ್ರೀತಿಯುಳ್ಳ ದೇವಜನರೇ, ಏನಂತಂದ್ರೆ, ನನ್ನ ಜನರೇ ನನ್ನ ಉಪದೇಶಕ್ಕೆ ಕಿವಿಗೊಡಿರಿ, ನನ್ನ ನುಡಿಗಳನ್ನು ಲಾಲಿಸಿರಿ. ನಾನು ಬಾಯರೆದು ಸಾಮರೂಪವಾಗಿ ಉಪದೇಶಿಸುವೆನು, ಪೂರ್ವ ಕಾಲದಲ್ಲಿ ಗುಡಾರ್ಥಗಳನ್ನು ಹೊರಪಡಿಸುವೆನು. ನಾವು ನಮ್ಮ ಹಿರಿಯರು ಬಾಯಿಂದ ತಿಳಿದ ಸಂಗತಿಗಳನ್ನು ಅವರ ಸಂತತಿಯವರಿಗೆ ಮರೆ ಮಾಡದೆ, ನೋಡ್ರಿ, ಅವರ ಸಂತತಿಗೆ ಮರೆ ಮಾಡದೆ. ಇವತ್ತು ನಾವೇ ಮರೆ ಮಾಡ್ತಾ ಇದ್ವಿ ನಮ್ಮ ಮಕ್ಕಳಿಗೆ ಪ್ರತಿನಿತ್ಯ. ಅದಕ್ಕೆ ಅವತ್ತು ಧರ್ಮೋಪದೇಶ ಕಾಂಡದಲ್ಲಿ ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಬೇಕೆಂಬುದಾಗಿ, ಇಲ್ಲಿ ಮರೆ ಮಾಡಬಾರ್ದು, ಪ್ರತಿಯೊಂದು ವಿಷಯ ಹೇಳ್ಬೇಕೆಂಬುದಾಗಿ ದೇವರ ವಾಕ್ಯ. ಯೆಹೋವನು ಘನತೆಯು ಆತನ ಪರಾಕ್ರಮವನ್ನು ಅದ್ಭುತ ಕೃತ್ಯಗಳನ್ನು ಮುಂದಣ ಸಂತತಿಯವರಿಗೆ ವಿವರಿಸೋಣ. ಮುಂದಣ ಸಂತತಿಯವರಿಗೆ ಅಂದ್ರೆ ಮುಂದೆ ಬರ್ತಿರುವಂತ ಪೀಳಿಗೆ, ಮುಂದೆ ಬರ್ತಿರುವಂತ ಪ್ರತಿಯೊಬ್ಬೊಬ್ಬರಿಗೆ ಕೂಡ ನಮ್ಮ ಮಕ್ಕಳಿಗೆ ಇದನ್ನು ವಿವರಣೆ ಮಾಡಬೇಕೆಂಬುದಾಗಿ ದೇವರ ವಾಕ್ಯ. ಪ್ರೀತಿಯುಳ್ಳ ದೇವಜನರೇ, ನೋಡ್ತಾ ಇದ್ರೆ ಇನ್ನೂ ಅನೇಕ ವಿಷಯಗಳು. 5ನೇ ವಚನ ನೋಡೋಣ. ಆತನು ಯಾಕೋಬ ವಂಶದಲ್ಲಿ ಕಟ್ಟಳೆಯನ್ನಿಟ್ಟು ಇಸ್ರಾಯೇಲರಿಗೆ ನೇಮನು ಮಾಡಿ ನಮ್ಮ ಹಿರಿಯರಿಗೆ ಆಜ್ಞಾಪಿಸಿದೇನೆಂದರೆ, ಇವುಗಳನ್ನು ನಿಮ್ಮ ಮಕ್ಕಳಿಗೆ ಹೇಳಿಕೊಡಿರಿ. ಪ್ರೀತಿಯುಳ್ಳ, ಎಷ್ಟು ಅದ್ಭುತವಾದಂತ ರೀತಿಯಲ್ಲಿ ಇವತ್ತು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಇದೀವ. ಪ್ರೀತಿಯುಳ್ಳ, ಅದುದರಿಂದ ಅವುಗಳನ್ನು ಮುಂದಿನ ತಲೆಯವರಿಗೆ ಗೊತ್ತಾಗಿ ಅವರು ಮಕ್ಕಳು ಅವುಗಳನ್ನು ತಮ್ಮ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗುವರು. ನೋಡ್ರಿ, ಎಷ್ಟು ಅದ್ಭುತವಾದಂತ ಮಾತು. ಅವರ ಮಕ್ಕಳು, ಅವರ ಮೊಮ್ಮಕ್ಕಳು ಮುಂದಿನ ಪೀಳಿಗೆ ಅವ್ರ ಆತರ. ಅದಕ್ಕೆ ದೇವರ ವಾಕ್ಯ ಹೇಳ್ತಾರೆ, ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡ್ರಿ. ಪ್ರೀತಿಯುಳ್ಳ ದೇವ ಜನರೇ, ಇಲ್ಲಿ ನಾವು ನೋಡ್ತೀವಿ ಅದ್ಭುತವಾದಂತ ರೀತಿಯಲ್ಲಿ ನಾವು ದೇವರನ್ನು ಪ್ರೀತಿಸಬೇಕು. ಆ ಪ್ರೀತಿಸಿದಂತ ನಾವು ಕೂಡ ನಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಬೇಕು, ಅವ್ರ ಮಕ್ಕಳಿಗೆ ಅದನ್ನು ಕೂಡ ಅಭ್ಯಾಸ ಮಾಡಿಸ್ಬೇಕು. ಆ ಕಾರ್ಯವನ್ನು ನಡಿಬೇಕೆಂಬುದಾಗಿ ದೇವರ ವಾಕ್ಯವು ಈ ರೀತಿಯಲ್ಲಿ ನಮಗೆ ಬೋಧಿಸುವಂತದ್ದಾಗಿದೆ. ಪ್ರೀತಿಯುಳ್ಳ ದೇವಜನರು, ಇವತ್ತು ನಾವು ಒಬ್ಬರ ಸುವಾರ್ಥಿಕರ ವಿಷಯದಲ್ಲಿ ಧ್ಯಾನ ಮಾಡ್ತಾ ಇದ್ದೇವೆ. ಅವ್ರು ಏನಂತಂದ್ರೆ, ಪ್ರೀತಿಯುಳ್ಳ ದೇವಜನರೇ, ಅವರ ವಿಷಯ ಮೆಗ್ರಾತ್ ಮತ್ತು ಅಲಿಸ್ಟರ್ ಮೆಗ್ರಾತ್ ಎಂಬುದಾಗಿ ಇವರು ವಿಷಯದಲ್ಲಿ ನಾವು ನೋಡುವುದಾದರೆ, ಇವರ ಜೀವನದ ಬಗ್ಗೆ 23ನೇ ತಾರೀಕು 1ನೇ ತಿಂಗಳ 1953ರಲ್ಲಿ ಐರ್ಲೆಂಡ್ ನಲ್ಲಿ ಜನಿಸಿದರು.
ಇವರು 1966ರಲ್ಲಿ ವಿದ್ಯಾರ್ಥಿಯ ಮತ್ತು ಮೆಥಡಿಸ್ಟ್ ಒಂದು ವಿದ್ಯಾರ್ಥಿಯಾಗಿದ್ದರು. 1975ರಲ್ಲಿ BA ಒಂದು ವಿದ್ಯಾಭ್ಯಾಸವನ್ನು ಮುಗಿಸಿದರು. 1978ರಲ್ಲಿ ವೇದಗಳಲ್ಲಿ ಗೌರವವನ್ನು ಪಡೆದಂತ ವ್ಯಕ್ತಿ. ಈ ವ್ಯಕ್ತಿಯವರು 50ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ರಚನೆ ಮಾಡಿದಂತ ವ್ಯಕ್ತಿ ಮತ್ತು ಅನೇಕ ಯೂನಿವರ್ಸಿಟಿನಲ್ಲಿ ಅನೇಕ ತರಬೇತಿಯನ್ನು ಹೊಂದಿದಂತ ವ್ಯಕ್ತಿ. ಪ್ರೀತಿಯುಳ್ಳ ದೇವಜನರೇ, ಇವರು 1988ರಲ್ಲಿ ಅವರು ದೀಕ್ಷಾ ಸ್ಥಾನ ಪಡೆದುಕೊಂಡು ಒಬ್ಬ ಸೇವಕರಾಗಿ ಅವರು ಮುಂದೆ ಹೊರದಂತ ವ್ಯಕ್ತಿಯನ್ನು ನಾವು ನೋಡ್ತಾ ಇದ್ವಿ. ಮತ್ತು 1980ರಲ್ಲಿ ಇವರು ಜೋವಾ ಕೊಲಿಟರ್ ಅವರನ್ನು ವಿವಾಹವಾಗ್ತಾರೆ. ಇವರಿಗೆ 2 ಮಕ್ಕಳು ಇರ್ತಾರೆ. ಮತ್ತು ಇವರು ಬಾಲ್ಯ ಜೀವಿತದಲ್ಲಿ ದೇವರ ವಿಷಯದಲ್ಲಿ ಬಹಳ ಆಸಕ್ತಿ ಇರಲಿಲ್ಲ. ಹೆತ್ತವರೊಂದಿಗೆ ಚರ್ಚ್ಗೆ ಹೋಗ್ತಾ ಇದ್ರು. ಮತ್ತೆ 15ನೇ ವರ್ಷದಲ್ಲಿ ಅವರು ನಾಸ್ತಿಕನಾಗಿದ್ರು. ದೇವರನ್ನು ನಂಬದೆ ಅನೇಕ ಮಾನಸಿಕವಾಗಿ ಗೊಂದಲಗಳಿದ್ರು. ದೇವರೇ ಇಲ್ಲ ಎಂಬುದಾಗಿ ಈ ರೀತಿಯಲ್ಲಿದ್ರು. ಆದ್ರೆ ಕೊನೆಗೂ ಅವ್ರು ಏನಂತಂದ್ರೆ ದೇವರ ಪ್ರೀತಿಯನ್ನು ಅವರು ಕಂಡುಕೊಂಡ್ರು. ದೇವರ ಪ್ರೀತಿ ಯಾವ ರೀತಿಯಲ್ಲಿ ಕಂಡುಕೊಂಡ್ರೆ, ಇವತ್ತು ನಾನು ನಾಸ್ತಿಕನಾಗಿದ್ದೆ, ದೇವರಲ್ಲಿ ನಾನು ವಿಶ್ವಾಸವಿಲ್ಲ, ಆದ್ರೆ ನಾಮಕವಾಸ್ತೆ ನನ್ನ ತಂದೆ ನಮ್ಮ ತಾಯಿ ಜೊತೆಗೆ ನಾನು ಚರ್ಚಿಗೆ ಹೋಗ್ತಾ ಇದ್ದೀನಲ್ಲ, ಆದರೂ ಕೂಡ ದೇವರು ನನ್ನನ್ನು ಈ ಸ್ಥಿತಿಯಲ್ಲಿ ಪ್ರೀತಿ ಮಾಡಿ ತನ್ನ ಕರುಣೆಯಿಂದ ಕನಿಕರಿಸಿದರೆಂಬ ಒಂದು ಸತ್ಯ ಅವರು ತಿಳಿದುಕೊಂಡ್ರು. ಆ ದೇವರ ಪ್ರೀತಿಯಿಂದನೇ ಇವತ್ತು ನಾನು ಬದುಕಿದ್ದೇನೆ ಎಂಬುದಾಗಿ ಈ ಒಂದು ದೇವರ ಸೇವಕರು ಅಲಿಸ್ಟಾರ್ ಮೆಗ್ರಾತ್ ಎಂಬುವರು ಅವರು ಒಂದು ಸಂದೇಶ ಪೂರ್ವಕವಾಗಿ ನಮಗೆ ಒಂದು ಸಂದೇಶವನ್ನು ಕೊಡುವಂತವರಾಗಿದ್ದಾರೆ. ಈಗ ನಾನೊಬ್ಬ ನಾಸ್ತಿಕನಾಗಿ ಲೋಕದಲ್ಲಿದ್ದೆ, ನಂಬಿಕೆ ಇಲ್ಲ ನನಗೆ ದೇವರು ಎಂಬುದಾಗಿ ಇರುವಂತ ವ್ಯಕ್ತಿ ದೇವರ ಪ್ರೀತಿಯನ್ನು ಕಂಡುಕೊಂಡಂತ ವ್ಯಕ್ತಿ ಆದ್ರು. ಇವತ್ತು ನಾವು ಕೂಡ ಅನೇಕ ಜನರು ನಾಸ್ತಿಕರಾಗಿ, ಅನೇಕ ಜನರಿಗೂ ದೇವರಲ್ಲಿ ನಂಬಿಕೆ ಇಲ್ಲ, ಅನೇಕ ಜನರು ದೇವರ ಪ್ರೀತಿ ಮಾಡದೇ ಇದ್ದೀವಿ. ನಾವು ಕೂಡ ಪ್ರೀತಿಯುಳ್ಳ ದೇವರೇ, ನಾವು ಕೂಡ ದೇವರನ್ನು ಪ್ರೀತಿಸೋಣ. ಆ ಪ್ರೀತಿ ದೇವರು ನಮ್ಮ ಮೇಲೆ ತೋರಿಸಿದ್ದಾರೆ. ಯಾವ ರೀತಿಯಲ್ಲಿ ತೋರಿಸಿದ್ದಾರೆ ಅಂದ್ರೆ, ತನ್ನ ಒಬ್ಬನೇ ಮಗನನ್ನು ನಮಗೆ ಕೊಟ್ಟು ನಮ್ಮ ಮೇಲೆ ಪ್ರೀತಿ ತೋರಿಸಿದ್ದಾರೆ. ಆ ಪ್ರೀತಿ ಯಾವ ರೀತಿಯಲ್ಲಿ ಇದೆ ಎಂಬುದಾಗಿ ಯೇಸು ಸ್ವಾಮಿಯವರು ಕೂಡ ನಮ್ಮ ಮೇಲೆ ಪ್ರೀತಿ ತೋರಿಸಿದ್ದಾರೆ. ತನ್ನ ಪ್ರಾಣ ಕೊಡುವುದರಲ್ಲಿ ಪ್ರೀತಿ ತೋರಿಸಿದ್ದಾರೆ. ಇವತ್ತು ನಾವು ಕೂಡ ದೇವರನ್ನು ಪ್ರೀತಿಸೋಣ, ನಮ್ಮ ನೆರೆಯವರನ್ನು ಪ್ರೀತಿಸೋಣ ಅಂತ ಕೃಪೆ ದೇವರು ನಮಗೆ ಒದಗಿಸಿಕೊಡ್ಲಿ. ಅದಕ್ಕೆ ದೇವರ ವಾಕ್ಯ ಹೇಳ್ತದಲ್ಲಿ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ ಏನಂತೆಂಬುದಾಗಿ 7ನೇ ವಚನದಲ್ಲಿ ನೋಡ್ತೀವಿ. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡ್ಬೇಕು. ಇವತ್ತು ದಿವಸ ಪ್ರತಿಯೊಂದು ವಿಷಯದಲ್ಲಿ ದೇವರ ವಾಕ್ಯ ಅವರಿಗೆ ನಾವು ಯಾವ ಸಮಯನೇ ಇಲ್ಲ ನೋಡ್ರಿ. ಕೂತಿರುವಾಗಲಂತಾರೆ ಮನೆಯಲ್ಲಿ ಕೂತಿರ್ತಾರೆ, ಇಲ್ಲ ದಾರಿಯಲ್ಲಿ ನಡೆಯುವಾಗಲಂತಂದ್ರೆ ಮತ್ತೆ ಎಲ್ಲಿ ಸಮಯನೇ ಇಲ್ಲ, ಯಾವಾಗೂ ಹೇಳ್ತಾ ಇರ್ಬೇಕೆಂಬುದಾಗಿ ದೇವರ ವಾಕ್ಯ. ಇವತ್ತು ನಾವು ನಮ್ಮ ಮಕ್ಕಳಿಗೆ ಬೋಧಿಸೋಣ. ಇಂಥ ಕೃಪೆ ದೇವರು ಈ ವಾಕ್ಯದ ಮುಖಾಂತರವಾಗಿ ನಮ್ಮನ್ನು ಬಲಪಡಿಸಲಿ. ದೇವರನ್ನು ಹೆಚ್ಚಾಗಿ ನಾವು ಪ್ರೀತಿ ಮಾಡೋಣ ಅಂತ ಕೃಪೆ ದೇವರು ನಮಗೆ ಆಶೀರ್ವದಿಸಲಿ. ಈ ವಾಕ್ಯದ ಮುಖಾಂತರ ಪ್ರತಿಯೊಬ್ಬೊಬ್ಬರನ್ನು ದೇವರು ಬಲಪಡಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳ. ಮಹಾಪರಿಶುದ್ಧನಾಗಿರುವಂತ ನಮ್ಮ ಪರಲೋಕದ ಪ್ರೀತಿಯುಳ್ಳ ತಂದೆ, ಸುಜ್ಞಾನ ಶ್ರೇಷ್ಠನೇ, ಅತಿಶಯ ಪರನೇ, ನಮ್ಮ ಒಳ್ಳೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ನೀವು ಕರ್ತನನ್ನು ಪ್ರೀತಿಸಿರಿ ಅಪ್ಪ. ಬಾಯಿ ಮಾತುಗಳಲ್ಲದ ಕರ್ತನೆ ಪ್ರೀತಿ ತೋರಿಸುವುದು, ನಿನ್ನ ವಾಕ್ಯಗಳನ್ನು ಅನುಸರಿಸುವುದೇ, ಅದರಂತೆ ನಡೆಯುವುದೇ ಪ್ರೀತಿ ಮಾಡುವುದೆಂಬುದಾಗಿ. ಹೌದು ಕರ್ತನೆ, ನಿನ್ನ ಪ್ರೀತಿ ನಮ್ಮ ಮೇಲಿಟ್ಟಿದೆ ಎಂಬುದಾಗಿ ನಾವು ನೋಡಿದ್ದೇವೆ. ಆ ಪ್ರೀತಿ ಯಾವ ರೀತಿಯಲ್ಲಿ ಕರ್ತನೆ ಕಾರ್ಯಗಳ ಮುಖಾಂತರವಾಗಿ ತೋರಿಸಿದೆ. ನಿನ್ನ ಮಗನಾಗಿರುವ ಯೇಸು ಕ್ರಿಸ್ತನು ನಮ್ಮೆಲ್ಲರಿಗೋಸ್ಕರ, ಇಡೀ ಮಾನವರ ಪ್ರಪಂಚಕ್ಕಾಗಿ ನಿನ್ನ ಮಗನನ್ನು ನಮಗೆ ಕೊಟ್ಟಿದಂತ ಪ್ರೀತಿ ತೋರಿಸಿದೆ. ಇವತ್ತು ಯೇಸು ಸ್ವಾಮಿಯವರು ಕೂಡ ನಮಗೆ ಪ್ರಾಣ ಕೊಡುವಷ್ಟು ಪ್ರೀತಿ ತೋರಿಸಿದ್ದಾರೆ ಸ್ವಾಮಿ. ಹೌದು ಕರ್ತನೆ, ನಾವು ಕೂಡ ಆ ಪ್ರೀತಿ ಎಲ್ಲಿ ಇರಬೇಕೆಂಬುದಾಗಿ, ಆ ಪ್ರೀತಿಯಲ್ಲಿ ನಾವು ಇದೀವ ಇಲ್ಲ ಎಂಬುದಾಗಿ ನಮ್ಮನ್ನು ಪರಿಶೋಧನೆ ಮಾಡಿದೀಯಾ, ನಮ್ಮನ್ನು ಎಚ್ಚರಿಸಿದೆ. ಹೌದು ಕರ್ತನೆ, ಇವತ್ತು ನಿನ್ನ ವಾಕ್ಯಗಳನ್ನು ಕೈಗೊಳ್ತಾ ಇದ್ದೀವ, ನಿನ್ನ ವಾಕ್ಯಗಳಂತೆ ನಡೀತಾ ಇದ್ದೀವ. ಹೌದು ಸ್ವಾಮಿ, ಅಂತ ಪ್ರೀತಿ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಾವು ನಿನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯುತ್ತಾ ನಿನ್ನನ್ನು ಪ್ರೀತಿಸುವ ಹಂಗಿನಲ್ಲಿ ಇರುವಂತೆ ನಮ್ಮನ್ನು ಬಲಪಡಿಸೋದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ನಿನ್ನ ವಾಕ್ಯಗಳನ್ನು ಅನುಸರಿಸಿ ನಡೆಯುವಂತೆ ಕೃಪೆ ಕೊಡು ಅಪ್ಪ. ದೈವ ಬೋಧಕರಾಗಿರುವಂತ ಸ್ವಾಮಿ, ವಿಶೇಷವಾಗಿ ಅಲಿಸ್ಟಾರ್ ಮೆಗ್ರಾತ್ ಎಂಬವರು ನಾಸ್ತಿಕನಾಗಿ ಪ್ರಪಂಚದಲ್ಲಿ ಜೀವನ ಮಾಡುತ್ತಿದ್ದ ವ್ಯಕ್ತಿ ಅಪ್ಪ, ಕೊನೆಗೂ ಇಂಥ ವ್ಯಕ್ತಿಯನ್ನು ದೇವರು ಪ್ರೀತಿ ಮಾಡಿದರೆಂಬುದಾಗಿ ತಿಳಿದುಕೊಂಡು ನಾನು ಕೂಡ ಇತರರನ್ನು ಪ್ರೀತಿಸಬೇಕೆಂಬ ಆಲೋಚನೆಯಲ್ಲಿದ್ದರು. ಅವರ ವಿಷಯದಲ್ಲಿ ಕೂಡ ನಾವು ನೋಡಿದ್ದೇವೆ. ಹೌದು ಸ್ವಾಮಿ, ಯಾವ ರೀತಿಯಲ್ಲಿ ಅವರನ್ನು ಪ್ರೀತಿ ಮಾಡಿದೆಯೋ
ಆ ಪ್ರೀತಿಯನ್ನು ಅವರು ಕಂಡುಕೊಂಡ್ರೆ ನಾವು ಕೂಡ ನಮ್ಮನ್ನು ಪ್ರೀತಿ ಮಾಡಿದೆ ಎಂಬುದಾಗಿ ನಾವು ಕಂಡುಕೊಳ್ಳುವಂತೆ ಕೃಪೆ ಕೊಡು. ಈ ವಾಕ್ಯವನ್ನು ಕೇಳಿದಂತ ಪ್ರತಿಯೊಬ್ಬೊಬ್ಬರು ನಮ್ಮನ್ನು ಕೂಡ ಆಶೀರ್ವದಿಸು. ಪ್ರಾಮುಖ್ಯವಾಗಿ ನಮ್ಮ ಕಲ್ವರಿ ಸಭೆಗಳನ್ನು ಎಲ್ಲರನ್ನ ಆಶೀರ್ವದಿಸು. ಎಲ್ಲ ಸೇವಕರನ್ನ ಕರ್ತನೆ, ಮಕ್ಕಳ ಮಧ್ಯದಲ್ಲಿ ಸೇವೆ, ರೋಗಿಗಳ ಮಧ್ಯದಲ್ಲಿ ಸೇವೆ, ಸಮಾಜ ಸೇವೆ ಆಶೀರ್ವದಿಸು. ಕರ್ತನೆ, ನಮ್ಮ ಕಲ್ವರಿ ಟ್ರಸ್ಟ್ ಅನ್ನು ನಡೆಸಿಕೊಂಡು ಹೋಗ್ತಿರುವಂತ ನಮ್ಮ ಹಿರಿಯ ಅಧಿಕಾರಿಗಳಿಗಾಗಿ, ಕರ್ತನೆ ಎಲ್ಲಾ ದೈವ ಸೇವಕರುಗಳಿಗಾಗಿ ಮಾಡ್ತಿರುವಂತ ಪ್ರತಿಯೊಂದು ಸೇವೆಯನ್ನು ಅದ್ಭುತವಾದಂತ ರೀತಿಯಲ್ಲಿ ಆಶೀರ್ವದಿಸು. ನನ್ನ ಕೃಪೆಯಿಂದ ತುಂಬಿಸು. ಕರ್ತನೆ, ಎಲ್ಲ ಸಭೆ ಹಿರಿಯರು, ವಿಶ್ವಾಸಿಗಳು, ಎಲ್ಲ ದೈವ ಬೋಧಕರನ್ನು ಕರ್ತನೆ ಈ ಜೂಮ್ ಮೀಟಿಂಗ್ ಅಲ್ಲಿ ಇದ್ದಾರೆ, ಅವರೆಲ್ಲರನ್ನು ಕೂಡ ನನ್ನ ಕೃಪೆಯಿಂದ ತುಂಬಿಸು. ನೀನು ನಮ್ಮೊಟ್ಟಿಗಿದ್ದು ನಮ್ಮನ್ನು ಬಲಪಡಿಸ್ತಾ ಬರಬೇಕೆಂಬುದಾಗಿ ಪ್ರಾರ್ಥಿಸ್ತಾ, ಈ ದಿನವೆಲ್ಲ ಕೂಡ ನಮ್ಮೊಟ್ಟಿಗಿರು, ನಮ್ಮನ್ನು ಬಲಪಡಿಸ್ತಾ ಬರಬೇಕೆಂಬುದಾಗಿ ಪ್ರಾರ್ಥಿಸ್ತಾ, ಈ ಪ್ರಾರ್ಥನೆ ನಮ್ಮ ರಕ್ಷಕನು ಒಡೆಯನಾಗಿರುವಂತಹ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೆನ್.